ಸರ್ ನಾವು ಜಾತಿ ಲೆಕ್ಕಾಚಾರ ನೋಡೋಕ್ಕೂ ಮುಂಚೆ ಅಲ್ಲಿ ಕನ್ನಡ ಒಂಥರ ಬಹಳ ಚಂದ ಅಲ್ವಾ? ಹೌದು, ಬಂದಿರು ಹೋಗಿರೋ ಏನೋ ಒಂದು ಸೊಗಡಿದೆ ಅದಕ್ಕೆ. ಚವಾಣ್ ಅವ್ರಿಗೆ ಪಾಪ ಕನ್ನಡ ಬರೋದೇ ಇಲ್ಲ, ಅಂದ್ರೆ ಅವರು ಹಿಂದಿಯಲ್ಲಿ ಮಿಕ್ಸ್ ಮಾಡ್ತಾರೆ. ಬಟ್ ಆ ಭಾಗನೇ ಹಂಗಿದೆ ರೀ. ನಿಮ್ಗೆ ಆ ಕಡೆಯಿಂದ ಮಹಾರಾಷ್ಟ್ರ, ಈ ಕಡೆಯಿಂದ ಹೈದರಾಬಾದ್, ಆ ಕಡೆಯಿಂದ ಮತ್ತೊಂದು, ಅವರಾದ್ರೂ ಏನು ಮಾಡಬೇಕು? ಆಮೇಲೆ ಅಲ್ಲಿ ಆಳ್ವಿಕೆ ಆಗಿರುವಂಥದ್ದು. ಓಕೆ ವೀಕ್ಷಕರು, ನಾನು ನೋಡಿ 8 ವಿಧಾನಸಭಾ ಕ್ಷೇತ್ರ ಇದೆ ವೀಕ್ಷಕರಲ್ಲಿ. 8 ವಿಧಾನಸಭಾ ಕ್ಷೇತ್ರ ಇದೆ. 5ರಲ್ಲಿ BJP ಗೆದ್ದಿದೆ, 3ರಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ ಅದನ್ನು ಹೇಳ್ಬಿಡ್ತೀನಿ ಮೊದಲಿಗೆ. ಭಗವಂತ್ ಖೂಬಾ ಮತ್ತು ಈಶ್ವರ್ ಖಂಡ್ರೆ ಏನು ಸ್ಪರ್ಧೆ ಮಾಡಿದರು. ಗೆಲುವಿನ ಅಂತರ ಭಗವಂತ್ ಖೂಬಾ ಅವರದು 1,16,834. ಹಾಗಂತ ಕಾಂಗ್ರೆಸ್ಗೆ 4,68,637. ಭಗವಂತ್ ಖೂಬಾ ಅವರಿಗೆ 5,85,471. ಮತ್ತು ಬೀದರ್ ಸಿಟಿ ಇದೆಯಲ್ಲ, ಅದು ಮುಸ್ಲಿಂ ಬಾಹುಳ್ಯ ಜಾಸ್ತಿ, ವಿಪರೀತ ಮುಸ್ಲಿಂ ಬಾಹುಳ್ಯ ಇರುವಂಥದ್ದು. ಹಾಗಾಗಿ ರಹೀಂ ಖಾನ್ ಅವರು ಮುಸ್ಲಿಮರಿಗೆ ಟಿಕೆಟಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಜಾತಿ ಲೆಕ್ಕಾಚಾರ ಒಂದು ನೋಡೋಣ. ಜಾತಿ ಲೆಕ್ಕಾಚಾರಕ್ಕೆ ಹೋದರೆ ಭಾಳ ಮುಖ್ಯವಾಗಿ ಲಿಂಗಾಯತ ಸಮುದಾಯ 5 ಲಕ್ಷ. ಈ ಜಾತಿಯನ್ನು ನೋಡಿಬಿಟ್ರೆ ಟಿಕೆಟ್ ಫೈನಲ್ ಆಗೋದು. ಲಿಂಗಾಯತ ಸಮುದಾಯ 5 ಲಕ್ಷ, SC ST 4,26,000, ಮುಸ್ಲಿಮರು 2,31,000 ಭಾಳ ಮುಖ್ಯವಾಗಿ ಸಿಟಿಯಲ್ಲಿ. ಇನ್ನು ಲಂಬಾಣಿ ಸಮುದಾಯ 1,50,000 ಇದ್ದಾರೆ, ಕುರುಬರು 97,000, ಮರಾಠ 1,60,000, ಇತರರು 3,13,787. ಮತ್ತೊಬ್ಬರು ಕೂಡ ಶಂಭುಲಿಂಗೇಶ್ವರ ಶಿವಾಚಾರ್ಯರು ಕೂಡ ಆಕಾಂಕ್ಷಿ ಆಗಿದ್ದಾರೆ ಇಲ್ಲಿ ಅನ್ನುವಂಥ ಮಾಹಿತಿ ಇದೆ ನಿಮ್ಮ ಗಮನಕ್ಕೆ. ಇಷ್ಟೆಲ್ಲ ಇದೆ. ಓಕೆ, ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ ನಂತರ ನಮ್ಮ ಮಲ್ಲಿಕಾರ್ಜುನ ಮರಕಳೆ ನೇರವಾಗಿ ಅಲ್ಲಿಂದ ಲೈವಲ್ಲಿ ಬರ್ತಾರೆ. ಓಕೆ, ಮಲ್ಲಿಕಾರ್ಜುನ ಮರಕಳೆ, ಕೇವಲ 60 ಸೆಕೆಂಡ್ಸ್ ಮಾತ್ರ ಇರೋದು. ಕ್ಯಾಂಡಿಡೇಟ್ ಹೊರತಾಗಿ ಯಾವ ವಿಚಾರ ಚರ್ಚೆ ಆಗುತ್ತೆ ಈ ಬಾರಿ ಎಲೆಕ್ಷನ್ ಅಲ್ಲಿ ಮಲ್ಲಿಕಾರ್ಜುನ್? ಹೌದು ಜಯಪ್ರಕಾಶ್, ಈಗಾಗಲೇ ಬೀದರಲ್ಲಿ ಲೋಕಸಭೆ ಚುನಾವಣೆ ಕಾವು ಭಾರಿ ಪ್ರಮಾಣದಲ್ಲಿ ಏರ್ತೊಡಗ್ಯದ ಅಂತ ಹೇಳ್ಬೋದು. ಕ್ಯಾಂಡಿಡೇಟ್ಗಿಂತಲೂ ಸಾಕಷ್ಟು ಅದ್ರ ಗಡಿ ಜಿಲ್ಲೆ ಬೀದರ್, ಇದು ಗಡಿ ಹೊಂದ್ಕೊಂಡಿದೆ. ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಆಗಬೇಕಾಗಿತ್ತು. ಯಾಕಂದರೆ ನಿರುದ್ಯೋಗಿ ಭಾಳ ಇದೆ. ನಿರುದ್ಯೋಗಿ ನಿರ್ಮೂಲನೆ ಮಾಡೋಂಥ ಕೆಲಸ ಕೇಂದ್ರ ಸರ್ಕಾರ ಅಂದರೆ ಆಡಳಿತದಲ್ಲಿದ್ದಂಥ ಸಂಸದರು, ಕೇಂದ್ರ ಸಚಿವರು ಮಾಡ್ಬೋದಾಗಿತ್ತು. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಅಂದರೆ ಅಭಿವೃದ್ಧಿ ಕೆಲಸ ಮಾಡ್ಬೋದಾಗಿತ್ತು. ಇವತ್ತು ಜಿಲ್ಲಾ ಸಂಕೀರ್ಣ ಸೇರಿದಂತೆ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗಿದ್ದಾರೆ. ಆದರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಈಗಾಗಲೇ ಸಾಕಷ್ಟೊಂದು ಮೋದಿ ಅಲೆ ಅನ್ನೋದಂದ್ರೆ ಮನೆ ಮಾಡಿದೆ ಅಂತ ಹೇಳ್ಬೋದು. ಆ ಒಂದು ಅಲೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ದವ್ರು ಎಲ್ಲೋ ಒಂದು ಕಡೆ ಗೊತ್ತಾ ಆ ಒಂದು ಅಲೆಗೆ ನಿಜಕ್ಕೂ ಅವ್ರಿಗೆ ಕೂಡ ಟೆನ್ಷನ್ ಆಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಏನು ಈಗಾಗಲೇ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ, ಆ ಗ್ಯಾರಂಟಿಗಳನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಈ ಬಾರಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಜನರ ಬಳಿ ಹೋಗಿ ಎಲ್ಲೋ ಒಂದು ಕಡೆ ನಿಮಗೆ ಗ್ಯಾರಂಟಿ ಬೇಕಾ, ಏನು ಈಗಾಗಲೇ ಮೋದಿ ಬೇಕಾ, ಇಂಥ ರಣತಂತ್ರ ರೂಪಿಸಲ ಕೂಡ ಸಾಕಷ್ಟು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ರಾಮ ಮಂದಿರ ಅಂದರೆ ದೇಶದ ಜನರದ 500 ವರ್ಷಗಳ ಕನಸು ನನಸಾಗ್ಯದ. ಆ ಒಂದು ರಾಮ ಮಂದಿರ ಇಶ್ಯೂ ಇರ್ಬೋದು, ಮತ್ತು ಈಗಾಗಲೇ BJP ಅವ್ರ ರಾಮ ಮಂದಿರ ಇಶ್ಯೂ ಈಗಾಗಲೇ ಸಾಕಷ್ಟೊಂದು ಚರ್ಚೆ ಕೂಡ ಅದ. ಆ ವಿಷಯ ಇರ್ಬೋದು, ಮತ್ತು ಸರ್ಕಾರದ ಗ್ಯಾರಂಟಿಗಳ ವಿಷಯ ಎಲ್ಲೋ ಒಂದು ಕಡೆ ಏನದಂದ್ರೆ ಸಾಕಷ್ಟು ಈ ಬಾರಿ ಚುನಾವಣೆಯಲ್ಲಿ ಚರ್ಚೆ ಆಗ್ಬೋದು ಅಂತ ಹೇಳ್ಬೋದು. ಓಕೆ ಎಸ್ ವೀಕ್ಷಕರೇ, ನಾವು ನಿರಂತರವಾಗಿ ಸುದ್ದಿಯನ್ನು ಕೊಡ್ತಾ ಇರ್ತೀವಿ. ಕೊನೆಯದಾಗಿ ಹೇಳುವಂಥದ್ದು, ಇದನ್ನು ನಾನು ಸೈಡಲ್ಲಿ ಹಾಕಿದ್ದೀನಿ. BJPಯ ಗೆಲ್ಲುವ ಅವಕಾಶ ಇದೆಯಲ್ಲ, ಅಂದರೆ ಪರ್ಸೆಂಟೇಜ್ ಆಫ್ ವೋಟ್ 51%ಇಂದ 59% ತನಕ ಬರೋ ಚಾನ್ಸಸ್ ಇದೆ. 51ರಿಂದ 59. ಕಾಂಗ್ರೆಸ್ಗೆ ಮ್ಯಾಕ್ಸಿಮಮ್ ಅಂದರೆ 42ರಿಂದ 49%. ಅಂದರೆ ಮ್ಯಾಕ್ಸಿಮಮ್ ಅಂದರೆ 3% ವ್ಯತ್ಯಾಸ ಇರ್ಬೋದು. ಆ 3% ವ್ಯತ್ಯಾಸಕ್ಕಾಗಿ ನೀವು ಕ್ಯಾಂಡಿಡೇಟ್ ಏನು ಮಾಡ್ತೀರಿ ಅಂದರೆ ಭಗವಂತ್ ಖೂಬಾ ಮತ್ತು ಈಶ್ವರ ಖಂಡ್ರೆ ಬಂದರೆ 3% ವ್ಯತ್ಯಾಸ. ಬೇರೆ ಯಾರು ಬಂದರೂ ಕೂಡ ಅದು 9ರ ತನಕ ಹೋಗುತ್ತೆ. ಎಸ್, ನಿರ್ಣಾಯಕವಾಗಿರುತ್ತೆ. ಹಾಗಿದ್ರೆ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ಇನ್ನೊಂದು ಲೋಕಸಭಾ ಕ್ಷೇತ್ರದ ಜೊತೆ. ಇದು ಇವತ್ತಿನ ಎಲೆಕ್ಷನ್ 2024 ಕುರುಕ್ಷೇತ್ರ ರಣಕಣ. ನಮಸ್ಕಾರ.